ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ವೋಟರ್ ಐಡಿಗೆ ಸಂಬಂಧಿಸಿದಂತೆ ಇಡೀ ರಾಜ್ಯಾದ್ಯಂತ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅರ್ಥಾತ್ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಇದರ ಮೊದಲ ಭಾಗವನ್ನ ನಾವು ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ವಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ಗೆ ಭೇಟಿ ನೀಡಿ ಚೆಕ್ ಮಾಡಿ. ಯಾಕಂದ್ರೆ ಜೂನ್ 30ರಿಂದ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ. ಅಧಿಕಾರಿಗಳು ಕೊಟ್ಟ ಫಾರ್ಮ್ ಅನ್ನು ತುಂಬದೆ ಹೋದ್ರೆ ಕರಡು ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗೋ ಅಪಾಯ ಇದೆ. ಜೊತೆಗೆ ಸರ್ಕಾರದಿಂದ ಸಿಗೋ ಗ್ಯಾರಂಟಿ ಸೌಲಭ್ಯಗಳಿಗೆ ಕತ್ತರಿ ಬೀಳಬಹುದು. ಹಾಗಾದ್ರೆ ಮನೆಗೆ ಬರುವ BLOಗಳಿಗೆ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕು? ಈ ಫಾರ್ಮ್ ಜೊತೆ ಬೇರೆ ಯಾವ್ಯಾವ ಅರ್ಜಿ ನಮೂನೆಗಳಿವೆ? ಒಂದು ವೇಳೆ ನಿಮ್ಮ ಹೆಸರಿಗೆ ನೋಟಿಸ್ ಬಂದ್ರೆ ಏನ್ ಮಾಡಬೇಕು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ SIR ಪ್ರಕ್ರಿಯೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಳೆಯಾಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಫಾರ್ಮ್, ಇಲ್ಲಿದೆ ಡೀಟೇಲ್ಸ್. ಸ್ನೇಹಿತರೆ, SIR ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಕೇವಲ ಗಣತಿ ಫಾರ್ಮ್ ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಮಾತ್ರ ಅಲ್ಲ, ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಬೇರೆ ಬೇರೆ ಫಾರ್ಮ್ಗಳನ್ನು ನೀವು ತುಂಬಿಕೊಡಬೇಕಾಗತ್ತೆ. ಅದರಲ್ಲಿ ಒಂದು ಫಾರ್ಮ್ 6. ನೀವು 18 ವರ್ಷ ತುಂಬಿದ ಹೊಸ ಮತದಾರರಾಗಿದ್ರೆ ಹೊಸದಾಗಿ ವೋಟರ್ ID ಮಾಡಿಸೋದಕ್ಕೆ ಈ ಫಾರ್ಮ್ 6 ಅನ್ನು ತುಂಬಬೇಕು. ಎರಡನೇದ್ದು ಫಾರ್ಮ್ 6A. ಸಾಗರೋತ್ತರ ಅಂದ್ರೆ ಬೇರೆ ದೇಶದಲ್ಲಿರುವ ಭಾರತೀಯ ನಾಗರಿಕರು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಈ ಫಾರ್ಮ್ ಬಳಸಬೇಕು. ಮೂರನೆಯದ್ದು ಫಾರ್ಮ್ 7. ನಿಮ್ಮ ಮನೆಯಲ್ಲಿ ಯಾರಾದರೂ ಮೃತಪಟ್ಟಿದ್ರೆ ಅಥವಾ ಡಬಲ್ ವೋಟರ್ ID ಹೊಂದಿದ್ರೆ ಅವರ ಹೆಸರನ್ನ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡಲು ಈ ಫಾರ್ಮ್ ಫಿಲ್ ಮಾಡಬೇಕು. ನಾಲ್ಕನೆಯದ್ದು ಫಾರ್ಮ್ 8. ಇದು ಬಹಳ ಮುಖ್ಯ. ಒಂದು ವೇಳೆ ನೀವು ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ರೆ, ವಿಳಾಸ ಬದಲಾವಣೆ ಮಾಡಲು ಅಥವಾ ನಿಮ್ಮ ಹೆಸರಿನಲ್ಲಿ ಫೋಟೋದಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಿದ್ರೆ ಈ ಫಾರ್ಮ್ 8 ಅನ್ನು ತುಂಬಿ ನಿಮ್ಮ ಮಾಹಿತಿಯನ್ನು ಅಪ್ಡೇಟ್ ಮಾಡಿಕೊಳ್ಳಬಹುದು. ಅಧಿಕಾರಿಗಳು ಬಂದಾಗ ನೀವು ಕೊಡಬೇಕಾದ ಆ 12 ದಾಖಲೆಗಳು ಯಾವುವು? ಸ್ನೇಹಿತರೆ, BLO ಅಧಿಕಾರಿಗಳು ಕೊಟ್ಟ ಫಾರ್ಮ್ ಅನ್ನು ತುಂಬಿ ವಾಪಸ್ ಕೊಡುವಾಗ ನೀವು ಭಾರತೀಯ ಪ್ರಜೆ ಅಂತ ಸಾಬೀತುಪಡಿಸಲು ಒಂದು ಸ್ವಯಂ ದೃಢೀಕರಿಸಿದ ದಾಖಲೆಯನ್ನು ಕೊಡಬೇಕು. ಚುನಾವಣಾ ಆಯೋಗ ಒಟ್ಟು 12 ದಾಖಲೆಗಳ ಪಟ್ಟಿಯನ್ನು ನೀಡಿದ್ದು, ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ನೀಡಬಹುದು. ಆ 12 ದಾಖಲೆಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲನೆಯದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಾರ್ವಜನಿಕ ರಂಗದ ಸಂಸ್ಥೆಗಳ ನೌಕರರು ಅಥವಾ ಪಿಂಚಣಿದಾರರಿಗೆ ನೀಡಿರುವ ಗುರುತಿನ ಚೀಟಿಯನ್ನು ನೀಡಬಹುದು. ಎರಡನೆಯದು 1987ಕ್ಕಿಂತ ಮೊದಲು ಸರ್ಕಾರ, ಸ್ಥಳೀಯ ಪ್ರಾಧಿಕಾರಗಳು, ಬ್ಯಾಂಕ್ಗಳು, ಅಂಚೆ ಕಚೇರಿಗಳು, LIC, ಸಾರ್ವಜನಿಕ ವಲಯದ ಸಂಸ್ಥೆಗಳು ನೀಡಿರುವ ಯಾವುದೇ ಗುರುತಿನ ಚೀಟಿ, ಪ್ರಮಾಣಪತ್ರ ಅಥವಾ ದಾಖಲೆಯನ್ನು ನೀಡಬಹುದು. ಇದಲ್ಲದೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜನನ ಪ್ರಮಾಣಪತ್ರ, ಪಾಸ್ಪೋರ್ಟ್, ಶಿಕ್ಷಣ ಮಂಡಳಿಗಳು, ವಿಶ್ವವಿದ್ಯಾಲಯಗಳು ನೀಡಿರುವ SSLC ಅಥವಾ ಶೈಕ್ಷಣಿಕ ಪ್ರಮಾಣಪತ್ರವನ್ನು ನೀವು ಕೊಡಬಹುದು. ಒಂದೊಮ್ಮೆ ರಾಜ್ಯದ ಸಕ್ಷಮ ಪ್ರಾಧಿಕಾರಗಳಿಂದ ಪಡೆದ ಖಾಯಂ ನಿವಾಸಿ ಪ್ರಮಾಣಪತ್ರ, ಅರಣ್ಯ ಹಕ್ಕುಗಳ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ನಿಮ್ಮ ಬಳಿ ಇದ್ರೆ ಅದನ್ನು ಕೊಡಬಹುದು. ಕೆಲವೆಡೆ ರಾಷ್ಟ್ರೀಯ ನಾಗರಿಕರ ನೋಂದಣಿ ಇದೆ, ಆ ದಾಖಲೆಗಳಿದ್ರೂ ನೀಡಬಹುದು. ರಾಜ್ಯ ಅಥವಾ ಸ್ಥಳೀಯ ಸರ್ಕಾರದ ಪ್ರಾಧಿಕಾರಗಳು ನಿರ್ವಹಿಸುವ ಕುಟುಂಬ ರಿಜಿಸ್ಟರ್ ಇದ್ರೆ ಅದನ್ನು ದಾಖಲೆಯಾಗಿ ಕೊಡಬಹುದು. ಒಂದೊಮ್ಮೆ ನಿಮಗೆ ಸರ್ಕಾರದಿಂದ ಯಾವುದೇ ಭೂಮಿ, ಮನೆ ಹಂಚಿಕೆಯಾಗಿದ್ರೆ ಅದರ ಪ್ರಮಾಣ ಪತ್ರವು ಒಂದು ದಾಖಲೆಯಾಗುತ್ತೆ. ಆದರೆ ನೆನಪಿರಲಿ, ಆಧಾರ್ ಕಾರ್ಡ್ ಅನ್ನ ಕೇವಲ ನಿಮ್ಮ ಗುರುತಿನ ಚೀಟಿಯಾಗಿ ಮಾತ್ರ ಪರಿಗಣಿಸಲಾಗುತ್ತೆ. ಅಂದ್ರೆ ಪೌರತ್ವ ಸಾಬೀತುಪಡಿಸಲು ಈ ಆಧಾರ್ ಕಾರ್ಡ್ ನಡೆಯೋದಿಲ್ಲ. ನಿಮ್ಮ ಹೆಸರಿಗೆ ನೋಟಿಸ್ ಬಂದ್ರೆ ಏನ್ ಮಾಡಬೇಕು? ಸ್ನೇಹಿತರೆ, ಈ ಬಾರಿಯ SIR ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಜನರಿಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಬರುವ ಸಾಧ್ಯತೆ ಇದೆ. ಉದಾಹರಣೆಗೆ 2025ರ ಮತದಾರರ ಪಟ್ಟಿಯಲ್ಲಿರುವ ಮತ್ತು 2002ರ ಪಟ್ಟಿಯಲ್ಲಿರುವ ನಿಮ್ಮ ವಿವರಗಳು ಮ್ಯಾಚ್ ಆಗದಿದ್ರೆ ಅಥವಾ 2002ರ ಲಿಸ್ಟ್ನಲ್ಲಿ ನಿಮ್ಮ ಪೋಷಕರ ವಿವರಗಳೇ ಇಲ್ಲದಿದ್ರೆ ನಿಮಗೆ ನೇರವಾಗಿ ನೋಟಿಸ್ ಬರಲಿದೆ. ಹಾಗಂತ ನೋಟಿಸ್ ಬಂದಾಕ್ಷಣ ಭಯಪಡೋ ಅಗತ್ಯ ಇಲ್ಲ. ನೋಟಿಸ್ ಬಂದಿದೆ ಅಂದರೆ ನಿಮ್ಮ ಹೆಸರು ಕ್ಯಾನ್ಸಲ್ ಆಗಿದೆ ಅಂತಲೂ ಅರ್ಥ ಅಲ್ಲ. ನೋಟಿಸ್ ಬಂದವರು ತಮ್ಮ ಬಳಿ ಇರುವ ಅಗತ್ಯ ದಾಖಲೆಗಳನ್ನು ಅಧಿಕಾರಿಗಳಿಗೆ ಒದಗಿಸಿದರೆ ಪರಿಶೀಲನೆ ನಡೆಸಿ ನಿಮ್ಮ ಹೆಸರನ್ನು ಮರಳಿ ಮತದಾರರ ಪಟ್ಟಿಗೆ ಸೇರಿಸ್ತಾರೆ. ಒಂದು ವೇಳೆ ನಿಮ್ಮ ಹೆಸರು ಲಿಸ್ಟ್ನಿಂದ ಬಿಟ್ಟು ಹೋಗಿದ್ರೆ ನೀವು ಜಿಲ್ಲಾಧಿಕಾರಿ ಹಂತದ ಮೇಲ್ಮನವಿ ಪ್ರಾಧಿಕಾರಕ್ಕೂ ಅರ್ಜಿಯನ್ನು ಸಲ್ಲಿಸಬಹುದು. ಈ ಎಲ್ಲ ಪ್ರಕ್ರಿಯೆಗಳು ಜೂನ್ 30ರಿಂದ ಆರಂಭವಾಗಲಿದ್ದು ಜುಲೈ 29ರವರೆಗೆ BLOಗಳು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ.
ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಅದರಲ್ಲಿ ಸ್ಪಷ್ಟವಾಗಲಿದೆ. ಒಂದೊಮ್ಮೆ ಹೆಸರು ಬಿಟ್ಟು ಹೋಗಿದ್ರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ 4ರವರೆಗೆ ಅವಕಾಶ ಇದೆ. ಆಕ್ಷೇಪಣೆಗಳ ವಿಲೇವಾರಿ ಅಕ್ಟೋಬರ್ 3ರವರೆಗೆ ನಡೆಯಲಿದೆ. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಇದೆಲ್ಲ ಹೆಸರು ಡಿಲೀಟ್ ಮಾಡಿಸುವ ಷಡ್ಯಂತ್ರ. ಡಿಕೆ ಶಿವಕುಮಾರ್ ಕಿಡಿ. ಸ್ನೇಹಿತರೆ, ಇದು ಈಗ ಕೇವಲ ಅಧಿಕಾರಿಗಳು ಮತ್ತು ಜನರ ನಡುವಿನ ಕೆಲಸವಾಗಿ ಉಳಿದಿಲ್ಲ. ಈ SIR ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಪಾಡಲು ರಾಜ್ಯದ 59,000ಕ್ಕೂ ಹೆಚ್ಚು ಮತಗಟ್ಟೆಗಳಿಗೆ ರಾಜಕೀಯ ಪಕ್ಷಗಳು ತಮ್ಮದೇ ಆದ ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸಿಕೊಂಡಿದೆ. ಸಿಎಂ ಡಿಕೆ ಶಿವಕುಮಾರ್ ಈ ಪ್ರಕ್ರಿಯೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು, ಕೆಲವು ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್ ಬೆಂಬಲಿತ ಮತಗಳನ್ನು ಬೇಕೆಂದೇ ಡಿಲೀಟ್ ಮಾಡಿಸುವ ಸಾಧ್ಯತೆ ಇದೆ. ಹೀಗಾಗಿ ನಮ್ಮ ಪಕ್ಷದ ಬೂತ್ ಮಟ್ಟದ ಏಜೆಂಟರು ಎಚ್ಚರದಿಂದ ಇರಬೇಕು. ಯಾವುದೇ ಅರ್ಹ ಮತದಾರನ ಹೆಸರು ರದ್ದಾಗದಂತೆ ನೋಡಿಕೊಳ್ಬೇಕು ಅಂತಲೂ ಎಚ್ಚರಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಜೂನ್ 30ರಿಂದ SIR ಪ್ರಕ್ರಿಯೆ ಆರಂಭ ಆಗಲಿದ್ದು, BLOಗಳು ಕೇಳಿದ್ದ ದಾಖಲೆಗಳನ್ನು ತಪ್ಪದೆ ನೀಡಿ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗಲಿದ್ದು, ನಿಮ್ಮ ಹೆಸರು ಮಿಸ್ ಆಗಿದ್ರೆ ಆಕ್ಷೇಪಣೆಗಳನ್ನು ಸಲ್ಲಿಸಿ. ಅಕ್ಟೋಬರ್ 7ರಂದು ಫೈನಲ್ ಲಿಸ್ಟ್ ಹೊರಬೀಳಲಿದೆ. ನಿಮಗೆ ಏನೇ ಗೊಂದಲಗಳಿದ್ರೂ ನಿಮ್ಮ BLOಗಳನ್ನು ಸಂಪರ್ಕಿಸಬಹುದು. ಚುನಾವಣಾ ಆಯೋಗದ ಸಹಾಯವಾಣಿ 1950ಗೂ ಕರೆ ಮಾಡಬಹುದು. ಈ ಬಗ್ಗೆ ನೀವೇನು ಹೇಳ್ತೀರಿ? ವೋಟರ್ ID ಇಲ್ಲದವರಿಗೆ ಗ್ಯಾರಂಟಿ ಕಟ್ ಮಾಡ್ತೀವಿ ಅನ್ನೋ ಸರ್ಕಾರದ ಎಚ್ಚರಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಮತ್ತಷ್ಟು ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.